ದೊಡ್ಡ ಗ್ರಂಥನೇ ಭಾರತದ ಇತಿಹಾಸ, ಭಾರತದ ಸೇನಾನಿಗಳ ಶೌರ್ಯಗಾಥೆ ಇವೆಲ್ಲ ಎಷ್ಟು ಅಧ್ಯಯನ ಮಾಡಿದರೂ ಇನ್ನೂ ಮಾಡುವಂಥದ್ದುಂಟು. ನಾವು ಏನೂ ತಿಳ್ಕೊಂಡಿಲ್ಲ ಆ ಬಗ್ಗೆ. ನಾವು ಯಾವುದ್ಯಾವುದೋ ವಿಚಾರಗಳ ಬಗ್ಗೆ ಏನೇನೋ ಒಂದಷ್ಟು ಮಾಡ್ತೀವಿ, ಆದರೆ ಈ ಥರದ್ದೆಲ್ಲ ನೆನಪಾದಾಗ ಒಂದು ನಮ್ಮ ಸೈನಿಕರು ನೆನಪಾಗ್ತಾರೆ ಬಿಟ್ಟರೆ, ಇಲ್ಲದ್ರೆ ನಾವು ಸೈನಿಕರನ್ನೇ ಮರೆತು ಬಿಡೋ ಸ್ಥಿತಿಲಿ ಇದ್ದೀವಿ ಇವತ್ತು ಬೇರೆ ಬೇರೆ ವಿಚಾರಗಳನ್ನೆಲ್ಲ ತಗೊಂಡಾಗ. ಎಷ್ಟೇ ನಾವು ಹೇಳಿದರೂ ನಮ್ಮ ಪ್ರಾಣವನ್ನು ನಾವು ಪ್ರೀತಿಸಿದಷ್ಟು ಮತ್ತು ಯಾವುದನ್ನು ಪ್ರೀತಿಸೋದಿಲ್ಲ ನಾವು ಹೇಳ್ಬೋದು. ಆದರೆ ನಿಜವಾಗೂ ಕೊನೆ ಹಂತದಲ್ಲಿ ನಾವು ನಮ್ಮ ಪ್ರಾಣ ರಕ್ಷಣೆಗಾಗಿ ಸಾಮಾನ್ಯ ಎಲ್ಲರೂ ನನ್ನನ್ನು ಸೇರಿಸಿದಂತೆ ಅದಕ್ಕೆ ಕೊಟ್ಟಷ್ಟು ಮಹತ್ವವನ್ನು ಬಹುಶಃ ವೇದಿಕೆ ಮೇಲೆ ಮಾತಾಡೋದು ಬೇರೆ ಬೇರೆ ಬಗ್ಗೆ ಹೇಳ್ಬೋದು. ಆದರೆ ನಿಜವಾಗೂ ನನ್ನ ಒಳಗಿರೋದು ನನ್ನ ಪ್ರಾಣ ರಕ್ಷಣೆ ಕೊನೆ ಹಂತದಲ್ಲಿ. ಆದರೆ ಅದೇ ಪ್ರಾಣವನ್ನು ದೇಶಕ್ಕಾಗಿ ಕೊಡುವಂಥದ್ದು ಸೈನಿಕರು ಮಾತ್ರ, ನಾವು ಯಾರೂ ಅಲ್ಲ. ನಾವು ಯಾವುದನ್ನು ರಕ್ಷಣೆಗೆ ಹೆಚ್ಚು ಮಹತ್ವ ಕೊಡ್ತೀವೋ ಅದನ್ನೇ ದೇಶಕ್ಕಾಗಿ ತೊಡಗಿಸ್ಕೊಳ್ಳೋರು ನಮ್ಮ ಸೈನಿಕರು ಮಾತ್ರ. ಹಾಗಾಗಿ ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಈ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ಮಾತಾಡೋಣ ಅಂತ ಅನಿಸುತ್ತೆ. ಯಾರಾದರೂ ವೇದಿಕೆ ಮೇಲೆ ಅಥವಾ ಇದು ಯಾರು ಬೇಕಾದರೂ ಉತ್ತರ ಕೊಡ್ಬೋದು. ನಮಗೆ ಏನೋ ಒಂದು ಕುತೂಹಲ, ಸೈನಿಕರು ಹೇಗಿರ್ಬೋದು. ಯಾಕೆಂದರೆ ಇಂಥ ಪರಿಸ್ಥಿತಿಯಲ್ಲಿ ಬೆಳಗ್ಗೆ ಎದ್ದು ಹೊರಗಡೆ ಹೊರಟ ಸೈನಿಕ ಯಾವ ಗ್ಯಾರಂಟಿನೂ ಇರೋದಿಲ್ಲ ವಾಪಸ್ ನಾನು ಮನೆಗೆ ಬರ್ತೀನಿ ಅಂತ. ಅದೇ ಹೆಂಡತಿ ಇರ್ತಾರೆ, ಮಕ್ಕಳು, ಅವ್ರನ್ನೆಲ್ಲ ಬಿಟ್ಟು ಹೋಗ್ತಿರ್ತಾರೆ. ಆದರೆ ಅವರಿಗೆ ಆ ಮನಸ್ಥಿತಿ ಹೇಗಿರುತ್ತೆ ಈ ಸಂದರ್ಭದಲ್ಲಿ ಒಂದಷ್ಟು ಅವರ ಬಾಯಿಂದನೇ ಕೇಳೋಣ ಅಂಥೇಳಿ ವೇದಿಕೆ ಮೇಲಿದ್ದವರಾಗಲಿ ಅಥವಾ ಯಾರಾದರೂ ಆಗಲಿ ನಿವೃತ್ತರು ಈ ಯುದ್ಧದ ಪರಿಸ್ಥಿತಿಯಲ್ಲಿ, ಯುದ್ಧದ ಸಂದರ್ಭದಲ್ಲಿ ಅವರಿಗೇನೇನು ನೆನಪಾಗುತ್ತೆ, ಅವ್ರ ಮನಸ್ಥಿತಿ ಹೇಗಿರುತ್ತೆ, ಅವ್ರ ಉದ್ದೇಶ ಅಥವಾ ಅವರದ್ದು ಒಂದು ಚಿಂತನೆಗಳು ಹೇಗಿರ್ತವೆ ಈ ಸಂದರ್ಭದಲ್ಲಿ, ಇಂಥ ಒಂದು ಸೂಕ್ಷ್ಮ ಸಂದರ್ಭದಲ್ಲಿ ಅಂಥೇಳಿ ಒಂದಷ್ಟು ಮಾಹಿತಿಗಳನ್ನು ನಮ್ಮೊಡನೆ ಹಂಚಿಕಬೇಕು ಅಂತ ಹೇಳಿ ಮಾಜಿ ನಿವೃತ್ತ ಯೋಧರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮಾತಾಡಿದ್ರೆ ಕೇಳುತ್ತೆ, ಸ್ವಲ್ಪ ಜನ ರೋಟ್ರಾಕ್ಟ್ ಸಮುದಾಯ ದಳದ ಕಡೆಯಿಂದ ಈ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ, ಮುಖ್ಯವಾಗಿ ಶಂಕುನ ನಿವೃತ್ತ ಸೈನಿಕರ ಸಂಘದ ಪರವಾಗಿ ನಾವೆಲ್ಲ ನಿಮಗೆ ಆಭಾರ ವ್ಯಕ್ತಪಡಿಸ್ತೀವಿ. ಬಹುಶಃ ಆಪರೇಷನ್ ಸಿಂಧೂರ್ ಶುರುವಾದ ಮೇಲೆ 7ನೇ ತಾರೀಕಿಗೆ ಬಹುಶಃ ನಾವು ನಮ್ಮೆಲ್ಲರ ದಿನದಲ್ಲಿ 4-5 ಗಂಟೆ ಆದರೂ TV ನ್ಯೂಸ್ ನೋಡೋದಾಗಲಿ ಅಥವಾ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕಡೆಯಿಂದ ಏನು ಬ್ರೀಫಿಂಗ್ ಬರ್ತಾ ಇರುತ್ತೆ ಅದನ್ನು ಕೇಳೋದಾಗಲಿ ಖಂಡಿತ ಮಾಡ್ತಿರ್ತೀವಿ. ನಾನಂತೂ ಮಾಡ್ತಿದ್ದೀನಿ. ನನ್ನ ದಿವಸ ಬಹುಶಃ 4 ಗಂಟೆ 5 ಗಂಟೆ ಇದರಲ್ಲೇ ಕಳೆಯುತ್ತೆ. ಕಾರಣ ಇಷ್ಟೇ, ನಾನು 35 ವರ್ಷ ನೌಕರಿ ಮಾಡಿದ್ದೀನಿ. 35 ವರ್ಷ 3 ತಿಂಗಳು. 2 ನಮ್ಮ ಸೈನಿಕರಲ್ಲಿ, ನಿವೃತ್ತ ಸೈನಿಕರಲ್ಲಿ ತುಂಬ ಜನನೂ ಕೆಲವೆಲ್ಲ ಆಪ್ರೇಷನ್ಸ್ ಎಲ್ಲ ನೋಡಿರ್ಬೋದು. ಅಟ್ಲೀಸ್ಟ್ ಆಪ್ರೇಷನ್ ಅಂದರೆ ನಾವು ಶಬ್ದ ಉಪಯೋಗಿಸೋದು ಈ ರೀತಿ ದೊಡ್ಡ ಮಟ್ಟದಲ್ಲಿ ಒಂದೇ ದೇಶದೊಳಗಡೆ ಅಥವಾ ದೇಶದ ಹೊರಗಡೆ ಶತ್ರುಗಳೊಂದಿಗೆ ಆಗೋ ಕೆಲವೆಲ್ಲ ಸೈನ್ಯದ ಕವಾಯಿತು ಅಥವಾ ಎಕ್ಸಸೈಸ್ ಇರುತ್ತಲ್ಲ, ಅದಕ್ಕೆ ಆಪರೇಷನ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ಸಿಯಾಚಿನ್ ಪಾಕಿಸ್ತಾನದವ್ರು ವಶಪಡಿಸ್ಲಿಕ್ಕೆ ಬಂದಾಗ ನಾವು ಹೋಗಿ ಮೊದಲು ಅದನ್ನು ಆಕ್ರಮಿಸ್ಕೊಳ್ಳೋ ಸ್ಥಿತಿ ಬಂದಾಗ ಅದಕ್ಕೆ ಆಪರೇಷನ್ ಮೇಘದೂತ್ ಅಂತ ಹೆಸರಿಟ್ಟಿದೆ. ನಾನು 1975 ನವೆಂಬರ್ ತಿಂಗಳಲ್ಲಿ ಎನ್ರೋಲ್ಮೆಂಟ್ ಆದೆ ಬೆಂಗಳೂರಿನಲ್ಲಿ. ಶಿವಮೊಗ್ಗದಲ್ಲಿ ಎನ್ರೋಲ್ಮೆಂಟ್ ಆದೆ. ಅಲ್ಲಿಂದ ಸೀದಾ ಟ್ರೈನಿಂಗ್ ಜಾಗ ನಮ್ಮದು ಬೆಂಗಳೂರು MEG ಆ್ಯಂಡ್ ಸೆಂಟರ್, ಮಡ್ರಾಸ್ ಇಂಜಿನಿಯರಿಂಗ್ ಗ್ರೂಪ್. ಇದರಲ್ಲಿ ಹೋದೆ. ಅಲ್ಲಿ ಎಲೆಕ್ಟ್ರಿಷಿಯನ್ ಟ್ರೇಡ್ ನನಗೆ ಸಿಕ್ತು. ಅಲ್ಲಿಂದ ಟ್ರೈನಿಂಗ್ ಮುಗಿಸಿ ಎಲೆಕ್ಟ್ರಿಷಿಯನ್ ಕ್ಲಾಸ್ 1 ಮುಗಿಸಿ ಅಲ್ಲಿಂದ ಸೀದಾ ಫಸ್ಟ್ ಪೋಸ್ಟಿಂಗ್ ಜಮ್ಮುಗೆ ಹೋದೆ. ಜಮ್ಮುನಲ್ಲಿ 3 ವರ್ಷ ಇದೆ. ನಂತರ ಲೇಹ್ ಲಡಾಖಲ್ಲಿ 2.5 ವರ್ಷ ಇದೆ. ಆಮೇಲೆ ಟಿನ್ಸುಕಿಯಾ ಅಂತೇಳಿ ಅಸ್ಸಾಂ ಹೋದೆ. ಬಿಂಜಾನಲ್ಲಿ 3 ವರ್ಷ ಮಾಡಿದೆ. ಅಲ್ಲಿಂದ ಬಿಹಾರಕ್ಕೆ ಹೋದೆ. ಟೆರಿಟೋರಿಯಲ್ ಆರ್ಮಿ TA ಯೂನಿಟ್, ಅಲ್ಲಿ ಸುಮಾರಾಗಿ 3 ವರ್ಷ ಸರ್ವಿಸ್ ಮಾಡಿದೆ. ನಂತರ 969 TA ರೈಲ್ವೆ TA, ಅಲ್ಲಿ 3 ವರ್ಷ ಸರ್ವಿಸ್ ಮಾಡಿದೆ. ಲಾಸ್ಟ್ ಪೋಸ್ಟಿಂಗ್
ನಂದು ಕಾಲೇಜ್ ಆಫ್ ಮಿಲಿಟರಿ ಇಂಜಿನಿಯರ್ CME ಪುಣೆ, ಅಲ್ಲಿ ಮೂರುವರೆ ವರ್ಷ ಸರ್ವಿಸ್ ಮಾಡಿ ನನ್ನ 20ನೇ ವರ್ಷದಲ್ಲಿ ಅಲ್ಲಿಂದ ನಾನು ರಿಟೈರ್ಡ್ ಆದೆ. ನನ್ನ ಟೋಟಲ್ ಸರ್ವಿಸ್ 20 ವರ್ಷ. ಈಗ ನಾನು ಹೇಳ್ತಾರಲ್ಲ, ಇದು ಏನೋ ಗಾದೆ, ಸೈನಿಕರು ಮತ್ತು ರೈತರು ಒಂದು ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ ಅಂತೇಳಿ ಈ ಎರಡು ಮುಖಗಳನ್ನು ಸಹ ನಾವು ಅನುಭವಿಸಿದ್ದೀವಿ. ಹೆಚ್ಚಿನ ನನ್ನ ಸ್ನೇಹಿತರು ರೈತರಿದ್ದಾರೆ, ತುಂಬ ಜನ ರೈತರಿದ್ದಾರೆ. ಅವರಿಗೆ ಈ ಒಂದು ನಾಣ್ಯದ ಎರಡು ಮುಖಗಳು ಇದು ಸಹ ಗೊತ್ತು ಅವರಿಗೆ. ಹಾಗಾಗಿ ತುಂಬ ಜನ ನಮಗೆ ಹೇಳ್ತಾರೆ, ರೈತರು ನೀವು ರೈತರು ಅಂತೇಳಿ. ಹೌದು, ರೈತರು ಹೌದು, ಸೈನಿಕರು ಹೌದು. ಆದರೆ ಯಾವ್ದಾದ್ರು ಮಾತಾಡೋಷ್ಟೊತ್ತಿಗೆ ನಾವು ಎರಡೂ ಪರ ನಾವು ಮಾತಾಡ್ತೀವಿ. ಇನ್ನೇನಪ್ಪ ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ಮಿಲಿಟರಿ ಸರ್ವಿಸ್ನಲ್ಲಿ ಅತ್ಯುನ್ನತ ಒಂದಷ್ಟು ಪಾಯಿಂಟ್ಗಳಿಂದ ಅದನ್ನು ಹೇಳುತ್ತೇವೆ. ಈಗ ತುಂಬ ಸಮಯದ ಕೊರತೆ ಇದೆ. ನಾನು ಫಸ್ಟ್ ಪೋಸ್ಟಿಂಗ್ ಆಗಿ ಜಮ್ಮುಗೆ ಹೋಗ್ತಾ ಇದ್ದೆ. ಜಮ್ಮುಗೆ ಹೋಗ್ತಾ ಇರಬೇಕಾದ್ರೆ ಶ್ರೀನಗರದಿಂದ ಮೇಲೆ ಹೋಗೋಷ್ಟೊತ್ತಿಗೆ ಒಂದೇ ದಿವಸ 100-200 ಗಾಡಿಗಳನ್ನ ಒಟ್ಟು ಮಾಡಿ ಜಮ್ಮು ಟ್ರಾನ್ಸಿಟ್ ಕ್ಯಾಂಪ್ನಿಂದ ಹೊರಡಬೇಕು. ಯಾಕೆ ಇಲ್ಲ ಅಂತ ಹೇಳಿದ್ರೆ ಪುಲ್ವಾಮಾ ದಾಳಿಗಾದಂಗೆ ಆಗುತ್ತೆ. ಆ ಥರ ಒಂದೇ ಸರಿ ಕಾನೂನು ಮೂವ್ ಆಗುತ್ತೆ. ಹೋಗೋಷ್ಟೊತ್ತಿಗೆ ಶ್ರೀನಗರದಿಂದ ಮೇಲೆ ಹೋಗೋಷ್ಟೊತ್ತಿಗೆ ಅಪ್ಪಲ್ಲಿ ಗಾಡಿ ಮೂವ್ ಆಗ್ತಾ ಇಲ್ಲ. ಪಕ್ಕದಲ್ಲಿ ಎಲ್ಲ ಗಾಡಿಗಳಿಗೂ ಪಕ್ಕದಲ್ಲಿ ಒಬ್ಬರು ಕೂತ್ಕೊಂಡಿರ್ತಾನೆ ಡ್ರೈವರ್. ಹೆಚ್ಚಿನ ಜವಾಬ್ದಾರಿ ಸೆಕೆಂಡ್ ಸೀಟಲ್ಲಿ ಕೂತಿರ್ತಾನಲ್ಲ, ಅವನೇ ಜವಾಬ್ದಾರಿ. ಏನಾದರೂ ವೆಹಿಕಲ್ ಬಂದರೆ ಅದು ಡ್ರೈವರ್ ಅಂತ ಹೇಳ್ಬೇಕು, ಎಲ್ಲ ಇನ್ನೊಂದು. ಹೋಗೋಷ್ಟೊತ್ತಿಗೆ ಗಾಡಿ ಹತ್ತಲಿಲ್ಲ. ಭಯ ಉತ್ತರ ಹೋದ. ಹಾಲು ಕಲ್ಲಿಡು ಪತ್ತಾರು ಗಾಡಿಗೆ ಅನ್ನೋಷ್ಟೊತ್ತಿಗೆ ನಾನು ಒಳ್ಳೆ ಸ್ಪೀಡ್ ನಮ್ಮದು. ಇನ್ನೂ ಅವಾಗ ನಮ್ಮದು ಏನೋ 18-20 ವರ್ಷ ಇರ್ಬೋದು. ಜಂಪ್ ಮಾಡಿ ಸ್ವಾಗತಿಸಿದ ನಮ್ಮ RCC ಇದು ಒಂದು ಸ್ಪೆಷಲ್ ಕೋರ್ಸ್ ಆಗಿದೆ. ಕಾರಣ ಇಷ್ಟೇ, ಯುವಕರು ಸಹ ಪೆಟಿಷನ್ ಕಟ್ಟಿ ಬೆಳೆಸಿದ ಟ್ರೈನಿಂಗ್ ಸೆಂಟರ್ಗಳಾಗಿತ್ತು. ಈಗ ನಮ್ಮ ಶ್ರೀಮಂತ ಹಂತದಲ್ಲಿ ಭಾರತ ಪ್ರಪ್ರಥಮ ಟ್ರೈನಿಂಗ್ ಸೆಂಟರ್ ಬಂಡಿಗಡಿ ಗ್ರಾಮ ಈಚಿಲು ಬೈಲು ವಾಸಿ. ಒಬ್ಬ ರೈತರ ಮಗ. ನಾನು 1980ನೇ ಇಸ್ವಿಯಲ್ಲಿ ಆರ್ಮಿಗೆ ಸೆಲೆಕ್ಟ್ ಆಗಿ ಹೋಗಿದ್ದೆ. ನನ್ನ ಜೊತೆಲಿ ಸೇರಿದ ಒಂದು ಕಳಸಪ್ಪ ಇದೆ. ನಾವು ಟೋಟಲ್ಲು 500 ಜನ ಕೊಪ್ಪ ತಾಲೂಕು ಆಫೀಸ್ IB ಇದೆಯಲ್ಲ, ಅಲ್ಲಿ ನಮ್ಮ ಸೆಲೆಕ್ಷನ್ಗೆ ಕರೆದಿದ್ರು. 500 ಜನ ಬರೀ ನಾವು 11 ಜನ ಸೆಲೆಕ್ಟ್ ಆಗಿದ್ವಿ. ಅದರಲ್ಲಿ ನಾನೊಬ್ಬ, ಇನ್ನೊಬ್ರು ಕೂತಿದ್ದಾರೆ, ಇನ್ನೊಬ್ಬ ರವಿ ಅಂತ ಇದ್ದಾನೆ, ಆಮೇಲೆ ಕಳಸಪ್ಪ, ಗೋಪಾಲ ಅಂತ ಹೇಳ್ಬಿಟ್ಟು 11 ಜನ ಸೆಲೆಕ್ಟ್ ಆಗೋದು ಹೋಗಿದ್ದು ನಾವು. ಸೊ ನಾನು ಟೋಟಲ್ಲು 10 ವರ್ಷ ನಾನು ಸಿಪಾಯಿಯಿಂದ ಹಿಡಿದು ಹವಾಲ್ದಾರರಿಗೆ 10 ವರ್ಷ ಸರ್ವಿಸ್ ಮಾಡಿದೆ. 18 ವರ್ಷ ನಾನು ಜೇಶವಾಗಿ ಕೆಲಸ ಮಾಡಿದ್ದೀನಿ. ನಾನು 16 ಮರಾಠ ಲೈಟ್ ಇನ್ಫಂಟ್ರಿಯಲ್ಲಿ ಸುಧಾರಣೆಗಾಗಿ ಕೆಲಸ ಮಾಡಿದೆ. ಆಮೇಲೆ ಲೆಫ್ಟಿನೆಂಟ್ ಕ್ಯಾಪ್ಟನ್ ಆಗಿ ರಿಟೈರ್ಡ್ ಆಗಿದೆ. ಸರ್ ತುಂಬ ಡೀಟೇಲ್ಸ್ ಆಗಿ ನಿಮಗೆಲ್ಲ ಇವತ್ತಿನ ಈ ಸಿಂಧೂರ್ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದಾರೆ. ನಾನು ಆ ವಿಷಯಕ್ಕೆ ಹೋಗಲ್ಲ. ಜಸ್ಟ್ ನನ್ನ ಪರಿಚಯ ಹೇಳ್ತಾ ಇದ್ದೀನಿ. ನನಗೊಬ್ಬನೇ ಮಗ ಇರೋದು. ನನ್ನ ಮಗನು ನೇವಿಲಿ ಲೆಫ್ಟಿನೆಂಟ್ ಕಮಾಂಡರ್ ಆಗಿ ಕೆಲಸ ಮಾಡ್ತಾರೆ. ಸೊ ನಿನ್ನೆ ನಾನು ರಾತ್ರಿ ಫೋನ್ ಮಾಡಿದ್ದೆ. ಅವನು ಹೇಳ್ದ, ಡ್ಯಾಡಿ ನಾನು ಸೇಫ್ ಆಗಿದ್ದೀನಿ, ಡೋಂಟ್ ವರಿ. ಬೇರೆ ಯಾವುದು ಈ ಪ್ರಭುಗಂಡಗಳು ಬರ್ತಾ ಇದ್ದಾವೆ ಅದರಲ್ಲಿ ಅರ್ಧ ಸುಳ್ಳಿದೆ. ನಾನು ಅಲ್ಲಿ ಕೂತಾಗ ನಮ್ಮ ಸ್ನೇಹಿತರ ಜೊತೆ ಕೂತಾಗ ನಾನು ಹೇಳ್ತಾ ಇದ್ದೆ, ಮೀಡಿಯಾದಲ್ಲಿ ಏನು ಸತ್ಯ ತೋರಿಸಲ್ಲ, ಅರ್ಧ ಸುಳ್ಳು ಸೇರಿಸಿರ್ತಾರೆ, ಅರ್ಧ ಸತ್ಯ ತೋರಿಸ್ತಾರೆ ಅವರು. ಅದನ್ನ ಯಾವುದು ನಂಬಡಿ. ಡೀಟೇಲ್ಸ್ ಗೊತ್ತಾಗುತ್ತೆ ನಿಮ್ಗೆ ಸ್ವಲ್ಪ ದಿನದಲ್ಲಿ. ಅಂಥದ್ದೇನು ದೊಡ್ಡದಾಗಲ್ಲ. ಅದಾಗಲಿ. ನನ್ನ ಮಗ ಸಣ್ಣದೊಂದು ನಮಗೆ ಕೊಟ್ಟಿದ್ದ ಹೇಳಿದಾಗೆ ನಾನು ಸಹ ಬಂಡಿಗಿಡಿ ವಾಸಿ, ಅಮ್ಮಳಿಕೆ ಅಂತ. ಈಗ ಮೂಲತಃ ಕೊಪ್ಪದಲ್ಲಿ ಸೆಟ್ಲ್ ಆಗಿದ್ದೀನಿ. ಶಾರ್ಟ್ ಆಗಿ ಹೇಳ್ತಿದ್ದೀನಿ, ಯಾಕಂದರೆ ಸಮಯ ತುಂಬಾನೇ ಆಯಿತು. 5 ಹೊರಟ್ರೆ ಈಗ